ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳು ಸಲಾಡ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಬೇರೆ ಬೇರೆ ಥರ ಸಲಾಡ್ ಮಾಡಿಕೊಡಿ ಅಂತ ನಮ್ಮ ಮಕ್ಕಳು ಕೇಳ್ತಾ ಇರ್ತಾರೆ. ಅದಕ್ಕೆ ಹೆಸರು ಕಾಳು ನಾನು ಮೊಳಕೆ ತೆಗ್ದಿದ್ದೀನಿ. ಹೆಸರು ಕಾಳು ತಿನ್ನೋದ್ರಿಂದ ಈ ಮೊಳಕೆ ಚಿಕನ್ ತಿಂದಷ್ಟೇ ಅದರಲ್ಲಿ ಶಕ್ತಿ ಇರುತ್ತೆ. ಹೆಸರು ಕಾಳು ಮೊಳಕೆ ನೋಡಿ ಎಷ್ಟು ಉದ್ದ ಬಂದುಬಿಟ್ಟಿದೆ. ಸಲಾಡ್ ಮಾಡೋಣ. ಹೆಸರು ಕಾಳು ಹಾಕ್ತಾಯಿದ್ದೀನಿ. ಸೌತೆಕಾಯಿ ಹಾಕ್ತಾಯಿದ್ದೀನಿ. ಇದು ಕ್ಯಾಪ್ಸಿಕಮ್ಮು ರೆಡ್ ಕಲರು, ಟೊಮೊಟೊ ಅಲ್ಲ ನೋಡಿ, ಅರ್ಧನೇ ಕಟ್ ಮಾಡಿದ್ದೀನಿ. ಇದರಲ್ಲೂ ಅಷ್ಟೇ ವಿಟಮಿನ್ ಸಿ ಇರುತ್ತೆ ಕ್ಯಾಪ್ಸಿಕಮಲ್ಲಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಪಲ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದು ಯಾವಾಗಲೂ ಅನ್ನ ಮುಂದೆ ಊಟ ಮಾಡ್ತಾ ಇರೋ ಬದಲು ವಾರಕ್ಕೊಂದ್ಸರಿ ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಮಖಾನ. ಇದಕ್ಕೆ ಉಪ್ಪು ಖಾರ ಹಾಕಿ ಹುರಿದಿದ್ದೀನಿ ಒಂದು ಬೌಲು. ಪಂಪ್ಕಿನ್ ಸೀಡು ಒಂದು 2 ಸ್ಪೂನು. ಅಂದರೆ ಕುಂಬಳದ ಬೀಜ. ಇದು ಸನ್ಫ್ಲವರ್ ಸೀಡು, ಸೂರ್ಯಕಾಂತಿ ಬೀಜ 1.5 ಸ್ಪೂನು. ಒಂದು ಸ್ಪೂನ್ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳಲ್ಲೂ ಕ್ಯಾಲ್ಶಿಯಂ ಇರುತ್ತೆ. ಹೆಣ್ಮಕ್ಳಿಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹೆಣ್ಮಕ್ಳೇ ಅಲ್ಲ, ಎಲ್ರೂ ತಿನ್ಬೋದು. ಇದು ಪಿಸ್ತಾ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೆಣಸು, ಪೆಪ್ಪರು ಸ್ವಲ್ಪ, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಷ್ಟೇ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಬೌಲ್ ತಿಂದ್ಬಿಟ್ರೆ ಬೆಳಿಗ್ಗೆ ತಿಂಡಿನೇ ಬೇಕಾಗಲ್ಲ. ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಡಿ ಇದೆ. ಒಂದೊಂದರಲ್ಲಿ ಒಂದೊಂದು ಪ್ರೋಟೀನ್ ಅಂಶ ಇರುತ್ತೆ. ಇದು ಒಂದು ಬೌಲು ತಿಂದರೆ ಸಾಕು, ಹೊಟ್ಟೆ ತುಂಬೋಗಿರುತ್ತೆ. ವಾರಕ್ಕೊಂದ್ಸರಿನಾದರೂ ಮಾಡ್ಕೊಂಡು ತಿನ್ನಬೇಕು.
ಥ್ಯಾಂಕ್ ಯು.